ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ನಾಗಚಂದ್ರ ಕವಿ ಬರೆದ ಮಹಾಶ್ವೇತೆಯ ಸಂದರ್ಶನ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಮಹಾಶ್ವೇತೆಯ ಸಂದರ್ಶನ ಈ ಕಾವ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ 3 ಪ್ರಶ್ನೆಗಳನ್ನು ನೋಡೋಣ. 8 ಅಂಕದ 3 ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಚಂದ್ರಪೀಡನು ಮಹಾಶ್ವೇತೆಯನ್ನು ಕಂಡ ಸಂದರ್ಭದ ಹಿನ್ನೆಲೆಯನ್ನು ತಿಳಿಸಿ. ಅಥವಾ ನಾಗವರ್ಮ ಕವಿಯು ವರ್ಣಿಸಿದ ಮಹಾಶ್ವೇತೆಯ ರೂಪ ವ್ಯಕ್ತಿತ್ವವನ್ನು ತಿಳಿಸಿ. ಅಥವಾ ಮಹಾಶ್ವೇತೆಯ ಸಂದರ್ಶನ ಈ ಕಾವ್ಯ ಭಾಗದ ಆಶಯವನ್ನು ನಿರೂಪಿಸಿರಿ. ಈ 3 ಪ್ರಶ್ನೆಗಳಿಗೂ ಕೂಡ ಈ 3 ಪ್ರಶ್ನೆಗಳಲ್ಲಿ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ವಿದ್ಯಾರ್ಥಿಗಳೇ, ಮುಂದೆ ನಾನು ಹೇಳುವಂತಹ ಉತ್ತರವನ್ನೇ ಬರೆಯಿರಿ. ಸರಿಯಾಗಿ ಕೇಳಿಸಿಕೊಂಡ್ರೆ ಸಾಕು, ಬರೀಲಿಕ್ಕೆ ಹೇಗೂ ನಿಮಗೆ ಬರ್ತದೆ. ಸರಿಯಾಗಿ ಈ ಕಥೆಯನ್ನು ಕೇಳಿಸಿಕೊಳ್ಳಿ, ಆವಾಗ ಒಳ್ಳೆಯ ರೀತಿಯಲ್ಲಿ ನೀವು ಬರೀತೀರಿ, ಹಾಗೆ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸ್ತೀರಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಉತ್ತರವನ್ನು ನೋಡೋಣ. ಮಹಾಕವಿ ಪ್ರತಿಭೆಯಾದಂತಹ ನಾಗಚಂದ್ರ ಬರೆದಂತಹ ಹಲವಾರು ಕಾವ್ಯಗಳಲ್ಲಿ ಕಾದಂಬರಿ ಕಾವ್ಯವೂ ಕೂಡ ಒಂದು ಅದ್ಭುತವಾದಂತಹ ಕೃತಿ. ಈ ಕೃತಿಯಲ್ಲಿ, ಈ ಒಂದು ಕಾವ್ಯದಲ್ಲಿ ಕವಿ ನಾಗವರ್ಮ ಚಂದ್ರಪೀಡ ಮಹಾಶ್ವೇತೆಯನ್ನು ಕಂಡಂತಹ ಸಂದರ್ಭ, ಹಾಗೆ ಮಹಾಶ್ವೇತೆಯ ಗಂಭೀರ ಸ್ವಭಾವ, ಅವಳ ಗಂಭೀರವಾದಂತಹ ಶಿವ ಆರಾಧನೆಯನ್ನು ಕುರಿತಾಗಿ ಈ ಒಂದು ಕಾವ್ಯ ಭಾಗದಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ವರ್ಣಿಸಿದ್ದಾರೆ. ಒಂದು ದಿನ ಚಂದ್ರಪೀಡ ಅನ್ನುವಂತಹ ಯುವರಾಜನೊಬ್ಬ ತನ್ನ ತಂದೆಯವರು ತನಗೆ ಕಾಣಿಕೆಯಾಗಿ ಕೊಟ್ಟಂತಹ ಇಂದ್ರಾಯುಧ ಅನ್ನುವಂತಹ ಒಂದು ಆ ಕುದುರೆಯನ್ನು ಏರಿಕೊಂಡು ಬೇಟೆಯ ವಿನೋದಕ್ಕಾಗಿ ಆತನು ಆ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಮಿಥುನ ಕಿನ್ನರ ಜೋಡಿಯನ್ನು ಅವನು ನೋಡ್ತಾನೆ. ಅದನ್ನು ಹಿಡಿಬೇಕು ಅಂತ ಅವನು, ಆ ಕಿನ್ನರ ಜೋಡಿಯನ್ನು ಹಿಡಿಯಬೇಕು ಅಂತ ಅವನು ಬಹಳಷ್ಟು ವೇಗವಾಗಿ ಆ ಜೋಡಿಯ ಬೆಂಬತ್ತುತ್ತಾನೆ, ಅಂದರೆ ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಆಗ ಈ ಕಿನ್ನರ ಮಿಥುನವು ಬಹಳಷ್ಟು ಭೀತಿಗೊಂಡು ಬೆಟ್ಟವೊಂದರ ತುದಿಯನ್ನು ಏರಿ ಮಾಯವಾಗಿ ಬಿಡ್ತದೆ. ಇದರಿಂದ ಅದನ್ನು ನೋಡಿದಂತಹ ಮಾಯವಾಗಿ ಬಿಟ್ಟಂತಹ ಕಿನ್ನರ ಜೋಡಿಯನ್ನು ನೋಡಿ ಈತನಿಗೆ, ಚಂದ್ರಪೀಡನಿಗೆ ಬಹಳಷ್ಟು ನಿರಾಶೆ ಆಗ್ತದೆ. ತಾನು ಹೀಗೆ ಮಗುವಿನಂತೆ ನಿರರ್ಥಕವಾಗಿ ಏಕೆ ತೊಂದರೆಗೊಳಗಾದೆನೋ, ಕಿನ್ನರ ಜೋಡಿಯನ್ನು ಹಿಡಿಯಲು ಯಾಕೆ ನಾನು ಬೆಂಬತ್ತಿ ಬಂದೆನೋ, ಮೂರ್ಖನಂತೆ ಯಾಕೆ ನಾನು ಮತಿಗೆಟ್ಟೆನೋ, ಈ ಮಿಥುನವನ್ನು ಹಿಡಿದು ಮಾತ್ರಕ್ಕೆ ನನಗೆ ಬರುವುದಾದರೂ ಏನು, ಹಿಡಿಯದಿದ್ದರೆ ಏನಾಗ್ತಾ ಇತ್ತು, ಇದೇನು ಕೆಡುವ ವಸ್ತುವಲ್ಲವಲ್ಲ ಎಂದು ಮುಂತಾಗಿ ಆತ ದುಃಖಗೊಳ್ತಾನೆ. ತನ್ನ ಒಳಗೆ ಆತ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಆ ಕಿನ್ನರ ಜೋಡಿಯನ್ನು ಬೆಂಬತ್ತಿ ಬಂದಂತಹ ಚಂದ್ರಪೀಡ ಬಹಳಷ್ಟು ದೂರ ಸಾಗಿ ಬಂದಿರ್ತಾನೆ. ಅದೊಂದು ದೊಡ್ಡ ದಟ್ಟವಾದಂತಹ ಅರಣ್ಯ. ಈ ಇಂದ್ರಾಯುಧ ಅನ್ನುವಂತಹ ಈ ಕುದುರೆ ಎಷ್ಟು ನಡೆದರೂ ಕೂಡ ದಾರಿ ಮಾತ್ರ ಕಾಣಿಸೋದೇ ಇಲ್ಲ. ಈಗ ಚಂದ್ರಪೀಡ ಇನ್ನೂ ಹಿಂತಿರುಗದೇ ಇರುವುದು ಹೇಗೆ? ಮನುಷ್ಯ ಸಂಚಾರವೇ ಇಲ್ಲದಂತಹ ಈ ಅರಣ್ಯದಲ್ಲಿ ಕೂಗಿ ಕರೆಯುವುದೂ ಕೂಡ ಸಾಧ್ಯವಿಲ್ಲ. ಮರಳಿ ಸುವರ್ಣಪುರಕ್ಕೆ ನಾನು ಹೇಗೆ ಹೋಗಲಿ ಅಂತ ಅವನು ಚಿಂತಿಸ್ತಾ ಇರ್ತಾನೆ. ಹೀಗೆ ಚಿಂತಿಸ್ತಾ ಇದ್ದಂತಹ ಚಂದ್ರಪೀಡ, ವಿದ್ಯಾರ್ಥಿಗಳು ಒಂದು ಗಮನಿಸಬೇಕು, ಈ ಕಾದಂಬರಿಯಲ್ಲಿ ಇದಕ್ಕಿಂತ ಮೊದಲಿನ ಭಾಗಗಳೆಲ್ಲ ಇವೆ. ಇದರಲ್ಲಿ ನಿಮಗೆ ನಡುವಿನ ಒಂದು ಭಾಗವನ್ನು ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು. ಆ ಕಾಡಿನಲ್ಲಿ ಆತ ದಟ್ಟವಾಗಿ ಹರಡಿದಂತಹ ಕಾಡಿನಲ್ಲಿ ಎಲ್ಲಿ ತಿರುಗಿದರೂ ಕೂಡ ತಾನು ಬಂದಂತಹ ದಾರಿ ಕಾಣಿಸೋದಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ನೋಡೋಣ ಮತ್ತೆ ಮುಂದೆ ಮರಳಿ ಹೋಗೋಣ ಅಂತ ಅವನು ಯೋಚನೆ ಮಾಡಿಕೊಂಡು ಹೋಗ್ತಾನೆ. ಅಷ್ಟು ಹೊತ್ತಿಗೆ ಸೂರ್ಯ ನೆತ್ತಿಗೇರಿರ್ತಾನೆ. ಕುದುರೆಗೆ ದಣಿವು ಬಹಳವಾಗಿದೆ. ನೀರು ಇರುವಂತಹ ಸ್ಥಳವನ್ನು ನೋಡಿ ಅದರ ಬಳಲಿಕೆಯನ್ನು ಕಳೆದುಕೊಂಡು ಬಳಿಕ ಹೋದ್ರಾಯ್ತು ಅಂತ ಚಂದ್ರಪೀಡ ಅಲ್ಲಿ ನೋಡ್ತಾ ಹೋಗ್ತಾನೆ. ನೀರಿರುವಂತಹ ಸ್ಥಳ ಎಲ್ಲಿಯಾದರೂ ಸಿಗ್ತದಾ ಅಂತ ಅವನು ದಿಕ್ಕಲ್ಲಿಯೂ ಕೂಡ ಕಣ್ಣಾಡಿಸಿ ನೋಡ್ತಾನೆ. ಹೀಗೆ ನೋಡ್ತಾ ಇರುವಾಗ ಒಂದು ಸುಂದರವಾದಂತಹ ಒಂದು ಸರೋವರ ಚಂದ್ರಪೀಡನಿಗೆ ಕಾಣಿಸ್ತದೆ. ಆ ಸರೋವರದ ಸೌಂದರ್ಯವನ್ನು ಕಂಡು ಚಂದ್ರಪೀಡನ ಮನಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ತನ್ನ ಸಾಮರ್ಥ್ಯವನ್ನು ತಿಳಿಯದೆ ಆ ಕಿನ್ನರ ಮಿಥುನವನ್ನು ಬೆಂಬತ್ತಿ ಬಂದದ್ದು, ತನ್ಮೂಲಕ ಈಗ ನಾನು ಈ ಸರೋವರವನ್ನು ಕಾಣ್ತಾ ಇರುವಂಥದ್ದು ಸಾರ್ಥಕವಾಯಿತು ಅಂತ ಅಂದುಕೊಳ್ತಾನೆ ಚಂದ್ರಪೀಡ.
ಆ ಚಂದ್ರಪೀಡ ಆ ಸರೋವರಕ್ಕೆ ಬಂದು ಕೈಕಾಲು ಮುಖವನ್ನು ತೊಳೆದುಕೊಳ್ತಾನೆ, ಅದರ ನೀರನ್ನು ಕುಡಿಯುತ್ತಾನೆ, ಅದರಲ್ಲಿರುವಂತಹ ಕಮಲದ ದೇಟನ್ನು ಸೇವಿಸ್ತಾನೆ, ತಿಂತಾನೆ. ನಂತರ ಆ ಕುದುರೆಗೆ ನೀರನ್ನು ಕುಡಿಸ್ತಾನೆ. ಹಾಗೆ ಆ ಮೂಲಕ ಕುದುರೆಯ ದಣಿವು ನಿವಾರಣೆಯಾಗ್ತದೆ. ಸುಂದರ ಸರೋವರವನ್ನು ನೋಡಿ ಆತನ ಪಂಚೇಂದ್ರಿಯಗಳು ಬಹಳ ಸುಖವನ್ನು ಅನುಭವಿಸ್ತದೆ. ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲೇ ಹೋಗ್ತಾ ಇರುವಾಗ ಲತಾಮಂಟಪವೊಂದರ ಚಂದ್ರಕಾಂತ ಶಿಲೆ ಅಲ್ಲಿಗೆ ಬಂದು ಬಹಳ ದಣಿವಾದ ಕಾರಣದಿಂದಾಗಿ ಅಲ್ಲಿ ಅವನು ಮಲ್ಕೊಳ್ತಾನೆ. ಆಗ ಆ ಕುದುರೆ ಏನನ್ನೋ ಆಲಿಸ್ತಾ ಉಂಟು. ಆ ಇಂದ್ರಾಯುಧ ಅನ್ನುವಂತಹ ಕುದುರೆ ಏನನ್ನೋ ಕೇಳುವ ಹಾಗೆ ತನ್ನ ಕಿವಿಯನ್ನು ಅಲುಗಿಸ್ತಾ ಇರುವಂಥದ್ದನ್ನು ಅವನು ನೋಡ್ತಾನೆ, ಭಾಳಷ್ಟು ಬೆರಗಾಗ್ತಾನೆ. ಆಗ ಮನುಷ್ಯರಿಗೆ ಗೋಚರವಾಗದೇ ಇರುವಂತಹ ಆ ಪರ್ವತದ ತಪ್ಪಲಿಂದ ಸಂಗೀತದ ಧ್ವನಿಯೊಂದು ಬಹಳ ಇಂಪಾಗಿ ಕೇಳಿಬರುತ್ತದೆ. ಆ ಧ್ವನಿ ಎಲ್ಲಿಂದ ಬಂತು ಅಂತ ಆ ಧ್ವನಿಯ ಮಾರ್ಗವನ್ನೇ ಹಿಡಿದುಕೊಂಡು ಆ ಕುದುರೆಯೊಂದಿಗೆ ಮುಂದೆ ಸಾಗಿ ಬರ್ತಾನೆ ಚಂದ್ರಪೀಡ. ಆಗ ಅಲ್ಲಿ ಮುಂದಕ್ಕೆ ಬಂದವನು ಆ ಕೈಲಾಸ ಪರ್ವತದ ತುದಿಯಲ್ಲಿ ಒಂದು ಶಿವ ದೇವಾಲಯವನ್ನು ನೋಡ್ತಾನೆ. ಅಲ್ಲಿಗೆ ಬಂದು ನೋಡ್ತಾನೆ, ರತ್ನ ಪೀಠದ ಮೇಲಿದ್ದ ಶಿವಲಿಂಗ ದೇದೀಪ್ಯಮಾನವಾಗಿ ಪ್ರಕಾಶಿಸ್ತಾ ಇರ್ತದೆ. ಆ ಶಿವನನ್ನು ಅತ್ಯುತ್ತಮ ದಿವ್ಯಾಕಾರಿಯಾಗಿರುವಂತಹ ಮಹಾಶ್ವೇತೆ ಆರಾಧಿಸ್ತಾ ಇದ್ಲು. ಅಮೃತ ಸಮುದ್ರದ ಪ್ರವಾಹಕ್ಕೆ ಸಮಾನವಾದಂತಹ ತಪೋರಾಶಿಯೇ ಹಬ್ಬಿದಂತೆ ತನ್ನ ದೇಹಕಾಂತಿಯ ಸಮೂಹದಿಂದ ಇಡೀ ಕಾಡನ್ನೇ ಶುಭ್ರವಾಗಿ ಮಾಡುವಂತೆ, ತಾರಾ ಸಮೂಹವನ್ನೇ ನುಣುಪು ಮಾಡುವಂತೆ ಆಕೆ ಕಂಗೊಳಿಸ್ತಾ ಇದ್ಲು. ಪತಿಯನ್ನೇ ಬೇಡಿ ಶಿವ ಸಾನ್ನಿಧ್ಯದಲ್ಲಿ ಉಗ್ರ ತಪಸ್ಸಿಗೆ ನಿಂತಳು. ರತಿದೇವಿಯೇ ಚಂದ್ರಲೇಖೆಯನ್ನು ನೆನೆದು ಬಂದಳು. ಕ್ಷೀರಸಾಗರದ ಅಧಿದೇವತೆಯೇ ಶಿವನ ಕೊರಳ ವಿಷವನ್ನು ಕಳೆಯಲು ಬಂದಳು. ಲೋಕಕ್ಕೆ ಅಮೃತ ಕಿರಣಗಳನ್ನು ಸೂಸುವ ಮೂರ್ತಿಯೋ ಎಂಬಂತೆ ರೂಪು ತಳೆದು ಶೋಭಿಸ್ತಾ ಇದ್ದಳು ಆ ಮಹಾಶ್ವೇತೆ. ಆಕೆಯ ರೂಪ ಹೇಗಿತ್ತು ಅಂದರೆ, ಶಂಖದಿಂದ ಕಡೆದರು, ನವರತ್ನಗಳಿಂದ ನಿರ್ಮಿಸಿದರು, ಕಮಲದ ದೇಟಿನಿಂದ ರಚಿಸಿದರು, ದಂತ ಕಾಂತಿಯಿಂದ ಮಾಡಿದರು, ಚಂದ್ರ ಕಿರಣಗಳ ಕೊಂಚದಿಂದ ತೊಳೆದು ಪಾದರಸವನ್ನು ಲೇಪಿಸಿದರೋ ಎಂಬಂತೆ ಮಹಾಶ್ವೇತೆಯ ರೂಪ ಕಣ್ಣಿಗೆ ಕಂಗೊಳಿಸ್ತಾ ಇತ್ತು. ಹೊಳೆವ ಎಳೆಯ ಸೂರ್ಯನ ಕಿರಣಗಳಂತೆ ಕಾಂತಿಯುಕ್ತ ಮಿಂಚಿನಿಂದ ಕೂಡಿ ಕವಲೊಡೆದು ಶಿವನ ಪಾದದ ವಿಭೂತಿಯ ಧೂಳೋ ಎಂಬಂತೆ ಅದೇ ತಾನೇ ಸ್ನಾನ ಮಾಡಿ ಬಂದ ಮಹಾಶ್ವೇತೆಯ ಜಡೆಗಳು ತುಂತುರು ಹನಿಗಳನ್ನು ಸುರಿಸುತ್ತಾ ಹೆಗಲವರೆಗೂ ಇಳಿಬಿದ್ದು ಶೋಭಿಸ್ತಾ ಇದ್ದವು. ಶಿವನಾಮವನ್ನು ಉಚ್ಚರಿಸುತ್ತಾ ಶಿರದಲ್ಲಿ ಶಿವಪಾದವನ್ನು ಧರಿಸಿದ ಮಹಾಶ್ವೇತೆ ಭಕ್ತಿಯೇ ಶಿವ ಸನ್ನಿಧಿಯಲ್ಲಿ ರೂಪುಗೊಂಡಂತೆ ಇದ್ದಳು. ಶಿವನ ಅಭಿಷೇಕವನ್ನು ದಂತಕಾಂತಿಯಿಂದ ಮಾಡುತ್ತಿರುವಳೋ ಏನೋ ಎಂಬಂತೆ ಆಕೆ ಶೋಭಿಸ್ತಾ ಇದ್ಲು. ತನಗೆ ಪ್ರಾಪ್ತವಾದಂತಹ ಭಕ್ತಿಯಿಂದ ಶಿವನ ಹೃದಯದಲ್ಲೇ ಇದ್ದಾಳೋ ಎಂಬಂತೆ ನವಮೌಕ್ಷಿಕ ಲಿಂಗದ ನಡುವೆ ಕಂಗೊಳಿಸ್ತಾ ಇತ್ತು ಮಹಾಶ್ವೇತೆಯ ರೂಪ. ಹೀಗೆ ಶಿವನನ್ನು ಆರಾಧಿಸ್ತಾ ಇದ್ದಂತಹ ಮಹಾಶ್ವೇತೆಯನ್ನು ಕಂಡಂತಹ ಚಂದ್ರಪೀಡ ಕೂಡಲೇ ತನ್ನ ಆ ಕುದುರೆಯಿಂದ ಇಳಿಯುತ್ತಾನೆ. ಅದನ್ನು ಮರವೊಂದರ ಕೊಂಬೆಗೆ ಕಟ್ತಾನೆ. ಹಾಗೆ ಆತ ಶಿವನಿಗೆ ನಮಸ್ಕರಿಸಿ ಆ ದಿವ್ಯಕಾಂತಿಯನ್ನು ಹೊಂದಿದಂತಹ ಮಹಾಶ್ವೇತೆಯ ಆ ರೂಪ ಸಂಪತ್ತಿಗೂ ಕಾಂತಿಗೂ ವಿಸ್ಮಯಪಟ್ಟು ಆ ಮಹಾಶ್ವೇತೆಯನ್ನು ನೋಡುತ್ತಾ ನಿಲ್ತಾನೆ. ಆಗ ಅವನು ತನ್ನ ಮನಸ್ಸಿನಲ್ಲಿ, ಈ ಲೋಕದ ಮನುಜರಿಯತ್ತ, ನಾನು ಎತ್ತ, ಈ ಕಿನ್ನರ ಲೋಕ ಎತ್ತ, ವನವೆತ್ತ, ಸರೋವರವೆತ್ತ, ಶಿವಾಲಯವೆತ್ತ, ಒಮ್ಮಿಂದೊಮ್ಮಲೆ ಈ ಕನ್ಯೆಯ ದರ್ಶನವನ್ನು ಕಂಡು ಆತ ವಿಸ್ಮಯಗೊಳ್ಳುತ್ತಾನೆ. ಇನ್ನು 2ನೇ ಪ್ರಶ್ನೆ ನೋಡಿ. ಅಚ್ಚೋದ ಸರೋವರದ ವರ್ಣನೆಯನ್ನು ಮಾಡಿ, ಅಥವಾ ಅಚ್ಚೋದ ಸರೋವರದ ಸೌಂದರ್ಯವನ್ನು ಕವಿ ಬಣ್ಣಿಸುವುದು ಹೇಗೆ ವಿವರಿಸಿ. ಅಚ್ಚೋದ ಸರೋವರದ ವರ್ಣನೆಯನ್ನು ನಾಗವರ್ಮ ಕವಿ ಈ ರೀತಿ ಮಾಡುತ್ತಾನೆ. ಕಿನ್ನರ ಮಿಥುನ ಕೈಗೆ ಸಿಕ್ಕದೆ ನಿರಾಶೆಗೊಂಡು ಹಿಂತಿರುಗಿದಂತಹ ಚಂದ್ರಪೀಡನಿಗೂ ಮತ್ತು ಆತನ ಕುದುರೆ ಇಂದ್ರಾಯುಧಕ್ಕೂ ಬಹಳಷ್ಟು ಆಯಾಸವಾಗಿರ್ತದೆ. ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದ. ಕುದುರೆಗೆ ದಣಿವು ಬಹಳವಾಗಿದೆ. ಸರೋವರವೊಂದನ್ನು ನೋಡಿ ಅಲ್ಲಿ ಬಳಲಿಕೆಯನ್ನು ಕಳೆದುಕೊಂಡು ಬಳಿಕ ಹೋದರಾಯಿತು ಎಂದು ಚಂದ್ರಪೀಡನು 4 ದಿಕ್ಕುಗಳಲ್ಲಿಯೂ ಕೂಡ ಎಲ್ಲಿಯಾದರೂ ನೀರು ಸಿಗುವುದೇ ಎಂದು ನೋಡುತ್ತಾನೆ. ಆಗ ಅವನ ಕಣ್ಣಿಗೆ ಅಚ್ಚೋದ ಸರೋವರ ಗೋಚರಿಸ್ತದೆ. ಕನ್ನೈದಿಲೆಯ ಸೌರಭ
ತುಂತುರು ಹನಿಗಳ ಸಮೂಹ, ಅಲೆಗಳ ನಿನಾದ, ಹಂಸ ಪಕ್ಷಿಯ ಮಧುರವಾದಂತಹ ಕಲರವ, ದುಂಬಿಗಳ ಝೇಂಕಾರ ಇವೆಲ್ಲವುಗಳಿಂದ ಕೂಡಿದಂತಹ ಮಂದ ಮಾರುತ ಪ್ರೀತಿಯಿಂದ ಬಿಗಿದಪ್ಪಿಕೊಂಡು ಸರೋವರಕ್ಕೆ ಕರೆಯುವಂತೆ ಆ ಚಂದ್ರಾಪೀಡನನ್ನು ಆ ಸರೋವರ ಕರೆಯುತ್ತದೆ. ಅಚ್ಚೋದ ಸರೋವರವು ಶಿವನು ದೃಷ್ಟಿಸಿ ನೋಡಲು ಸರೋವರವಾಯಿತೇನು? ರೌದ್ರ ಅಟ್ಟಹಾಸವೇ ಸರೋವರವಾಯಿತೇನು? ಬೆಳದಿಂಗಳೇ ಅಮೃತ ಸರೋವರದ ಆಗರವಾಯಿತೇನು? ಹಿಮಾಲಯ ಪರ್ವತವೇ ಕರಗಿ ಸರೋವರವಾಯಿತೇನು? ನೈರ್ಮಲ್ಯ ಶೋಭೆಯಿಂದ ಕೂಡಿದ ತ್ರೈಲೋಕ ಲಕ್ಷ್ಮಿ ತನ್ನ ಚೆಲುವನ್ನು ನೋಡಿಕೊಳ್ಳುವ ರನ್ನಗನ್ನಡಿಯೋ ಏನೋ ಎಂಬಂತೆ ಅಚ್ಚೋದ ಸರೋವರ ಚೆಲುವಾಗಿ ತೋರುತ್ತದೆ. ಸರೋವರ ಈ ಅನುಪಮ ಸೌಂದರ್ಯ ಸಿರಿಯನ್ನು ಕಂಡ ಮೇಲಂತೂ ಚಂದ್ರಾಪೀಡ ಆಯಾಸ ಬಳಲಿಕೆಗಳನ್ನೆಲ್ಲ ಮರೆತು ಬಿಡುವಂತೆ ಆತ ತನ್ನ ಸಾಮರ್ಥ್ಯವನ್ನು ತಿಳಿಯದೆಯೇ ಕಿನ್ನರ ಮಿಥುನವನ್ನು ಬೆಂಬತ್ತಿ ಬಂದುದು, ತನ್ಮೂಲಕ ಅಚ್ಚೋದ ಸರೋವರವನ್ನು ಕಂಡದ್ದು ಸಫಲವಾಯಿತು ಎಂದು ಸಂತಸದ ಭಾವನೆಯನ್ನು ಕಾಣುತ್ತಾನೆ. ಟಿಪ್ಪಣಿಗೆ ಮಹಾಶ್ವೇತೆಯ ಸಂದರ್ಶನ ಅನ್ನುವಂಥ ವಿಷಯವನ್ನು ಕೊಡ್ಬೋದು. ಹಿಂದೆ ಹೇಳಿರುವಂತಹ ಉತ್ತರವನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬೇಡಿ. ಇನ್ನು 1 ಅಂಕದ ಪ್ರಶ್ನೆಗಳು. ಮಹಾಶ್ವೇತೆಯ ಸಂದರ್ಶನ ಈ ಕೃತಿಯನ್ನು, ಈ ಕಾವ್ಯವನ್ನು ಬರೆದವರು ಯಾರು? ಉತ್ತರ ನಾಗವರ್ಮ. 2ನೇ ಪ್ರಶ್ನೆ, ಮಹಾಶ್ವೇತೆಯ ಸಂದರ್ಶನ ಯಾವ ಕಾವ್ಯದ್ದು? ಉತ್ತರ ನಾಗವರ್ಮನ ಕಾದಂಬರಿ ಕಾವ್ಯದ್ದು. 3ನೇ ಪ್ರಶ್ನೆ, ಬೇಟೆಯ ವಿನೋದಕ್ಕೆ ಬಂದವನು ಯಾರು? ಉತ್ತರ ಚಂದ್ರಾಪೀಡ. 4ನೇ ಪ್ರಶ್ನೆ, ಚಂದ್ರಾಪೀಡನ ಕುದುರೆಯ ಹೆಸರೇನು? ಉತ್ತರ ಇಂದ್ರಾಯುಧ. 5ನೇ ಪ್ರಶ್ನೆ, ಚಂದ್ರಾಪೀಡ ಏನನ್ನು ಕಂಡು ಅಚ್ಚರಿಗೊಂಡ? ಉತ್ತರ ಕಿನ್ನರ ಮಿಥುನ. 6ನೇ ಪ್ರಶ್ನೆ, ಚಂದ್ರಾಪೀಡನ ತವಕ ಏನು? ಉತ್ತರ ಕಿನ್ನರ ಮಿಥುನವನ್ನು ಹಿಡಿಯಬೇಕು ಎಂಬುದೇ ಚಂದ್ರಾಪೀಡನ ತವಕ. 7ನೇ ಪ್ರಶ್ನೆ, ಕಿನ್ನರ ಮಿಥುನ ಏನನ್ನು ಏರಿತು? ಉತ್ತರ ಕಿನ್ನರ ಮಿಥುನ ತಾರಾ ಶಿಖರವನ್ನು ಏರಿತು. 8ನೇ ಪ್ರಶ್ನೆ, ಚಂದ್ರಾಪೀಡ ಕಂಡ ಸರೋವರ ಯಾವುದು? ಉತ್ತರ ಅಚ್ಚೋದ. 9ನೇ ಪ್ರಶ್ನೆ, ಚಂದ್ರಾಪೀಡ ಕಿನ್ನರ ಮಿಥುನ ಬೆಂಬತ್ತಿ ಯಾರ ದರ್ಶನ ಪಡೆದನು? ಉತ್ತರ ಮಹಾಶ್ವೇತೆಯ ದರ್ಶನ ಪಡೆದನು. 10ನೇ ಪ್ರಶ್ನೆ, ಮಹಾಶ್ವೇತೆ ಯಾರನ್ನು ಆರಾಧಿಸುತ್ತಿದ್ದಳು? ಉತ್ತರ ಶಿವನನ್ನು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾಗವರ್ಮ ಬರೆದ ಮಹಾಶ್ವೇತೆಯ ಸಂದರ್ಶನ ಈ ಕಾವ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.